ಹನಿ ಟ್ರಾಪ್ ಬಲೆಗೆ ಬಿದ್ರ ಡಿಜಿಪಿ ರಾಮಚಂದ್ರ ರಾವ್. ರಾಸಲೀಲೆ ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನಗಳು. ಹನಿ ಟ್ರಾಪ್ ಬಲೆಗೆ ಬಿದ್ರ ಡಿಜಿಪಿ ರಾಮಚಂದ್ರ ರಾವ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಾಸಲೀಲೆ ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದುವರೆಗೂ ದೂರು ನೀಡದ ಡಿಜಿಪಿ ರಾಮಚಂದ್ರ ರಾವ್ ಮೊದಲು ಎಐ ಜನರೇಟೆಡ್ ವಿಡಿಯೋ ಅಂತ ಡಿಜಿಪಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಷಡ್ಯಂತ್ರ ಅಂದ್ರು ಯಾಕಿನ್ನೂ ಕೂಡ ದೂರು ಕೊಟ್ಟಿಲ್ಲ? ಹಾಗಾದ್ರೆ ಎಐ ವಿಡಿಯೋ ಹನಿ ಟ್ರಾಪ್ ಅಂದ್ರೂ ಕೂಡ ದೂರನ್ನ ಕೊಟ್ಟಿಲ್ಲ. ವಿಡಿಯೋ ಆಡಿಯೋ 8 ವರ್ಷ ಹಳೆಯದ್ದು ಅಂತಾರೆ. ಹಳೆಯ ವಿಡಿಯೋ ಆಡಿಯೋ ಈಗ ವೈರಲ್ ಆಗಿದ್ಯಾಕೆ? ಹಾಗಾದ್ರೆ ವಿಡಿಯೋ ವೈರಲ್ ಹಿಂದೆ ಯಾವುದಾದ್ರೂ ಟೀಮ್ ಇದ್ಯಾ? ವೈರಲ್ ಹಿಂದೆ ಯಾರಾದ್ರೂ ಇದ್ರೆ ದೂರು ಯಾಕೆ ಕೊಡ್ತಾ ಇಲ್ಲ? ಲೀಗಲ್ ಟೀಮ್ ಜೊತೆ ಮಾತನಾಡ್ತಾ ಇದ್ದೇನೆ ಎಂದಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಈ ವೈರಲ್ ವಿಡಿಯೋಗಳು, ಆಡಿಯೋಗಳು. ಹನಿ ಟ್ರಾಪ್ ಬಲೆಗೆ ಬಿದ್ರ ಡಿಜಿಪಿ ರಾಮಚಂದ್ರ ರಾವ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ರಾಸಲೀಲೆ ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನಗಳಿದಾವೆ. ಇದುವರೆಗೂ ಕೂಡ ದೂರನ್ನ ಕೊಟ್ಟಿಲ್ಲ ಡಿಜಿಪಿ ರಾಮಚಂದ್ರ ರಾವ್ ಅವರು. ಮೊದಲು ಎಐ ಜನರೇಟೆಡ್ ವಿಡಿಯೋ ಅಂತ ಹೇಳಿದ್ರು ಡಿಜಿಪಿ. ಅದಾದ ನಂತರ ಷಡ್ಯಂತ್ರ ಅಂದ್ರು. ಆದ್ರೆ ಈಗ ಷಡ್ಯಂತ್ರ ಅಂದ್ರೂ ಕೂಡ ದೂರನ್ನ ಕೊಡಬೇಕಲ್ಲ, ಯಾಕೆ ದೂರು ಕೊಟ್ಟಿಲ್ಲ? ಎಐ ವಿಡಿಯೋ ಹನಿ ಟ್ರಾಪ್ ಅಂದ್ರೂ ಕೂಡ ದೂರು ಕೊಟ್ಟಿಲ್ಲ. ವಿಡಿಯೋ ಆಡಿಯೋ 8 ವರ್ಷ ಹಳೆಯದ್ದು ಅಂತ ಹೇಳ್ತಾರೆ ಡಿಜಿಪಿ ಅವರು. ಆದ್ರೆ ದೂರು ಕೊಡೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಹಳೆಯ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ, ಒಂದು ಆಡಿಯೋ ಕೂಡ 8 ವರ್ಷಗಳ ಹಿಂದಿನದ್ದು ಅಂತ ಹೇಳುವಂತಹ ಸಂದರ್ಭದಲ್ಲಿ ದೂರು ಕೊಡಬಹುದಾಗಿತ್ತು. ಆದ್ರೆ ದೂರು ಕೊಡೋದಕ್ಕೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಈಗ ಹೇಳ್ತಾ ಇದ್ದಾರೆ ಲೀಗಲ್ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂತ. ಏನೇ ಚರ್ಚೆ ಮಾಡಿದ್ರು ಕೂಡ ಮೊದಲು ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಹನಿ ಟ್ರಾಪ್ ಆಗಿದೆ ಅಂದ್ರೆ ಅಥವಾ ಏನಾದ್ರೂ ಎಐ ಜನರೇಟೆಡ್ ಅಂದ್ರೂ ಕೂಡ ಸೈಬರ್ ಠಾಣೆಗೆ ಹೋಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಬೇಕಾಗತ್ತೆ. ಅದಾದ ನಂತರ ಸೈಬರ್ ಠಾಣೆ ಪೊಲೀಸರು ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರದ್ದು ತಪ್ಪಿದೆ, ಯಾರದ್ದು ಸರಿ ಇದೆ ಎಂಬ ವಿಚಾರವಾಗಿಯೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಈಗ ದೂರನ್ನೇ ಕೊಟ್ಟಿಲ್ಲ ಅಂತ ಅಂದ್ರೆ ಹೆಂಗೆ ಅವ್ರು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಆ ಒಂದು ಆಡಿಯೋ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಎಷ್ಟರ ಮಟ್ಟಿಗೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದೊಂದು ಎಐ ಜನರೇಟೆಡ್ ಅಂತ ಕೂಡ ಹೇಳಿದ್ರು. ಜೊತೆಗೆ ಈಗ ಯಾವುದೇ ದೂರನ್ನು ಕೂಡ ಕೊಡದೇ ಇರೋದು ಬಹಳ ಅನುಮಾನವನ್ನ ಮೂಡಿಸ್ತಾ ಇದೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಜೊತೆಗೆ ಡಿಜಿಪಿ ಅವ್ರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಸರ್ಕಾರ ಆ ಒಂದು ಮಹತ್ವದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು ಅಮಾನತು ಮಾಡಿ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಜೊತೆಗೆ ಈಗ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಈಗ ರಾಮಚಂದ್ರ ರಾವ್ ಅವರು ಹೇಳ್ತಾ ಇದ್ದಾರೆ. ಈಗ ಷಡ್ಯಂತ್ರ ಅಂದಮೇಲೆ ದೂರನ್ನ ದಾಖಲು ಮಾಡಬಹುದಾಗಿತ್ತು. ಪೊಲೀಸರಿಗೆ ಹೋಗಿ ಈಗ ಸದ್ಯಕ್ಕೆ ದೂರನ್ನ ದಾಖಲು ಮಾಡಬಹುದಾಗಿತ್ತು. ಯಾಕೆಂದ್ರೆ ಅವ್ರನ್ನ ಅಮಾನತು ಮಾಡಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತು ಮಾಡಿರುವಂಥದ್ದು. ಸೈಬರ್ ಠಾಣೆ ಪೊಲೀಸರು ಕೂಡ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಎಐ ಜನರೇಟೆಡ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ, ಯಾರು ಆ ಕಿಡಿಗೇಡಿಗಳು ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಜರುಗಿಸಿ ಅಂತ ಕೂಡ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ದೂರನ್ನ ಕೊಟ್ಟಿಲ್ಲ. ಹಾಗಾದ್ರೆ ಈಗ ಯಾವ ಕಾರಣಕ್ಕೆ ದೂರು ಕೊಟ್ಟಿಲ್ಲ? ಎಐ ವಿಡಿಯೋ ಅಂತ ಹೇಳ್ತಾರೆ, ಹನಿ ಟ್ರಾಪ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಈಗ ಎಐ ವಿಡಿಯೋ ಹನಿ ಟ್ರಾಪ್ ಅಂತ ಅಂದಮೇಲೆ ದೂರು ಕೊಡ್ಬೋದಾಗಿತ್ತಲ್ಲ. ಅದಾದ ನಂತರ ಇದು ಹಳೆ ವಿಡಿಯೋ, ಹಳೆ ಆಡಿಯೋ 8 ವರ್ಷಗಳ ಹಿಂದಿನದ್ದು ಈಗ ವೈರಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ವೈರಲ್ ಆಗ್ತಿದೆ ಅಂತಂದ್ರೆ ಯಾವ ಕಾರಣಕ್ಕೆ ವೈರಲ್ ಆಗ್ತಾ ಇದೆ? ವೈರಲ್ ಮಾಡ್ತಾ ಇರೋದಾದ್ರೂ ಯಾರು? ಅವ ಒಂದು ವೈರಲ್ ಆಗ್ತಾ ಇರುವ ಹಿಂದೆ ಯಾರ ಕೈವಾಡ ಇದೆ? ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ. ಡಿಜಿಪಿ ಅವರ ವಿರುದ್ಧವಾಗಿ ಈ ರೀತಿಯ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಸಾಕಷ್ಟು ವಿಡಿಯೋಗಳು, ಆಡಿಯೋಗಳೆಲ್ಲವೂ ಕೂಡ ವೈರಲ್